ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಪಾರದರ್ಶಕತೆಯ ಚುನಾವಣೆ ನಡೆಸುವ ಉದ್ದೇಶದಿಂದ ಸಾಗರಪೇಟೆ ಪೊಲೀಸರು ಹಾಗೂ ಕೇಂದ್ರ ಮೀಸಲು ಪಡೆ ಪೊಲೀಸರಿಂದ ಪೇಟೆಯಲ್ಲಿ ಮಂಗಳವಾರ ಪಥಸಂಚಲನ ನಡೆಸಲಾಯಿತು. ಸಾಗರಪೇಟೆ ಪೊಲೀಸ್ ಠಾಣೆ ಮುಂಭಾಗದಿಂದ ಹೊರಟ ಪೊಲೀಸ್ ಪಥಸಂಚಲನ ಜೆಸಿ ರಸ್ತೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾಗರಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಮಾಪ್ತಿಗೊಂಡಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕರಿಯಪ್ಪ, ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್, ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೀತಾರಾಮ್, ಪೇಟೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್, ಸಂತೋಷ್ ಬಾಗೋಜಿ, ಸಿಆರ್ಪಿಎಫ್ ತಂಡದ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ಗಣಪತಿ ಇದು ಮುಂಬರುವ ಲೋಕಸಭಾ ಚುನಾವಣೆಗೋಸ್ಕರ ನಾವು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಚುನಾವಣೆಯು ಶಾಂತಿಯುತವಾಗಿ ನಡೆಸಬೇಕು ಅಂತೇಳಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಎಸ್ ಅವರು ಐ ಜಿ ಸಾಹೇಬರು ನಮ್ಮ ಚುನಾವಣೆ ಬಂದೋಬಸ್ತಿಗೋಸ್ಕರ ಸೆಂಟ್ರಲ್ ತುಕಡಿ ARPFರಿಂದ ಒಂದು ಪ್ಲೆಟೂನನ್ನು ಕಳಿಸಿದ್ದಾರೆ. ಆ ಪ್ಲೆಟೂನನ್ನು ಮತ್ತು ನಮ್ಮ ಸಿಬ್ಬಂದಿಯನ್ನು ಒಳಗೊಂಡಂತೆ ಅಧಿಕಾರಿಗಳು ಸಿಬ್ಬಂದಿಯವರು ಈ ಒಂದು ಸಾಗರ ಪಟ್ಟಣದಲ್ಲಿ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ಒಂದು ಧೈರ್ಯ ತುಂಬಿಸಿ ಎಲೆಕ್ಷನನ್ನು ಶಾಂತಿಯುತವಾಗಿ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರೂಟ್ ಮಾರ್ಚ್ ಕೈಗೊಂಡಿದ್ದೀವಿ. ನಮ್ಮ ಜನ ಏನು ಗಲಾಟೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದವ್ರನ್ನ ನಾವು ಗಡಿಪಾರು ಮಾಡಿದ್ದೀವಿ. ಒಂದು ವರದಿಯನ್ನು IPSC ಅವರಿಗೆ ಕಳಿಸಿದ್ದೀವಿ. ಏನಾದರೂ ಆದೇಶ ಆಗಿದೆ ಸರ್? ಇಲ್ಲ, ಅದೇನು ಪ್ರೋಸೆಸ್ನಲ್ಲಿದೆ. KC ಅವರು ಒಂದು ಆದೇಶ ಮಾಡಿ ಗಡಿಪಾರು ಮಾಡ್ತಾರೆ.